ನಮ್ಮಲ್ಲಿ ಇಲ್ಲ, ಶ್ರೀಮಂತಿಗೆ ಬಂದುಬಿಟ್ಟದ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಜಗತ್ತಿನಾಗ 156 58 ನಂಬರ್ ಇದಾಗಿದ್ವಿ ಬಡತನದಲ್ಲೇ. ಯಾಕೆ ಇಷ್ಟು ಹಿಂದೆ ಹೋಗಿದ್ವಿ? ಬಡತನಕ್ಕೆ ಇಷ್ಟ ಕೆಳಗೆ ಹೋಗಿದ್ವಿ. ಅಷ್ಟೊಂದು ಯಾಕೆ ಮಾತಾಡ್ತಿದ್ವಿ? ಇವೆರಡರ ಮಧ್ಯದಲ್ಲಿ ಏನೋ ಇದಪ್ಪ, ಏನು ಗದ್ದಲಾಗ್ಯದ ಇದು? ಇವತ್ತು ನಾವೆಲ್ಲರೂ ಯೋಚನೆ ಮಾಡುವಂಥದ್ದು. ಇಲ್ಲೇ ಕೇವಲ ಈ ದಾಖಲೆಗಳು, ರೆಕಾರ್ಡ್ಗಳ ಮೇಲೆ ಏನೇನೋ ಗದ್ದಲ ಮಾಡ್ತಾ ಇದ್ದಾರೆ ಇವರು ಅಂತ. ಮತ್ತು 2.5 ಲಕ್ಷ ಪ್ರತಿ ವರ್ಷ ನಮ್ದು ರೂಪಾಯಿ ಇನ್ಕಮ್ ಇದ್ದಾಗ ನಾವು ಬಡವ್ರು ಹೆಂಗೆ? ಸಾಧ್ಯನೇ ಇಲ್ಲ. ಅಂದಾಗ ಮತ್ತು ಬಡತನ ಯಾಕೈತಿ ಅಂದರೆ ಇದರ ಅರ್ಥ ಇಲ್ಲಿಯ ಸಂಪತ್ತ, ಇಲ್ಲಿಯ ಆರ್ಥಿಕತೆ ಕೆಲವು ಜನರ ಕೈಯಲ್ಲಿ ಸೇರಿಬಿಟ್ಟದಂತ. ಈ ದೇಶದ 1% ಜನರ ಕೈಯಲ್ಲಿ, ಕಾರ್ಪೊರೇಟರ್ ಕೈಯಲ್ಲಿ 62ರಿಂದ 68% ಹೆಚ್ಚು ಕಡಿಮೆ ಅವ್ರ ಕೈ ಆಗದ ಕಾರ್ಪೊರೇಟರ್ ಕೈಯಲ್ಲಿ. ಕಾರ್ಪೊರೇಟರ್ 8 ಜನ ಇದ್ದಾರೆ ಈ ದೇಶದಲ್ಲೇ, ಮ್ಯಾಕ್ಸಿಮಮ್ 300 ಜನ ಇರ್ಬೋದು. ಅದರಲ್ಲೂ 2-3 ಟಾಪ್ 10 ಅಂತ ಈ ದೇಶದ ಹೆಚ್ಚು ಕಡಿಮೆ ಎಲ್ಲ ಸಂಪತ್ತನ್ನು ತೊಗೊಂಡವ್ರು. 62% ಅವ್ರಿಗೂ ಹೋಯ್ತು. ಇನ್ನು 62 ಹೋದ್ರೆ 38ರಲ್ಲೇ ಮಿಡಲ್ ಕ್ಲಾಸು, ಲೋವರ್ ಮಿಡಲ್ ಕ್ಲಾಸು, ಆಮೇಲೆ ಇವೆಲ್ಲ ಜನರಲ್ ಕ್ಲಾಸ್ ಕಡಿ ಇವೆಲ್ಲ ಪಾಪ ಬಡವರು. ಅದು ಇವ್ರು ಎಷ್ಟು ಉಳಿತು? 62 ಹೋದ್ರೆ ಇವ್ರದ್ದು ಮಿಡಲ್ ಕ್ಲಾಸ್ ಅವರು ಒಂದು 62, 72, 82, ಒಂದು 20% ಎಲ್ಲ ಕುಳ್ಕೊಂಡ 82% ಆಯಿತು. ಇನ್ನೊಂದು 4-5% ಅಲ್ಲಿ ಹೆಚ್ಚು ಕಡಿಮೆ ಅದಾವ. ಆ ಮಾತು ಬೇರೆ. ಅಂದರೆ 62, 10, 72% ಜನ ಇದು ಆರ್ಥಿಕತೆ ಅವ್ರಿಗೆ ಆಗೋ ದುಡ್ಡು ಎಲ್ಲ ಕೂಡ ಉಳಿದ ದುಡ್ಡಿನಾಗ ಈ ದೇಶದ ಮ್ಯಾಕ್ಸಿಮಮ್ ಜನ 142 ಕೋಟಿ ಜನ ಇದ್ದಾರೆ. 142 ಕೋಟಿ ಜನದಲ್ಲೇ ಡಿವೈಡ್ ಮಾಡಿದಾಗ